ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂಥ ದಮ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಇಲ್ಲಿ ನಾನು ದಮ್ ಬಿರಿಯಾನಿಗೆ ಗ್ರೇವಿಗೆ ಏನು ಬೇಕಂತ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 2 ಸ್ಪೂನಷ್ಟು ಬಡಸೊಪ್ಪು, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆ ಒಂದು 10 ಬಾದಾಮ್ ತಗೊಂಡಿದ್ದೀನಿ, 1 ಸ್ಪೂನಷ್ಟು ನಾನಿಲ್ಲಿ ಲವಂಗ, ಹಾಗೆ 5ರಿಂದ 6 ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ ನೋಡ್ತಾ ಇದ್ದೀರಲ್ಲ, ಒಂದಿಷ್ಟು ಚಕ್ಕೆ ಇದ್ದರೆ ಸಾಕು, ಹಾಗೆ 6 ಏಲಕ್ಕಿ, ಒಂದು 7-8 ನಾನಿಲ್ಲಿ ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಣಮೆಣಸು ಲೆಕ್ಕ ಮಾಡಿದರೆ ಒಂದು 20-25 ಇರ್ಬೋದೇನೋ ಅಷ್ಟೇ. ಇವಿಷ್ಟನ್ನು ಒಣಮೆಣಸು, ಆಮೇಲೆ ಈ ಕಾಳುಗಳೆಲ್ಲವನ್ನು ಗರಂ ಮಸಾಲ ಐಟಮನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಜೊತೆಗೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಈರುಳ್ಳಿ, 3 ಟೊಮೆಟೊ, ಹಾಗೆ ಒಂದು 6ರಿಂದ 8 ಆಗುವಷ್ಟು ಹಸಿಮೆಣಸು, ಹಾಗೆ 1 ಇಂಚಷ್ಟು ಶುಂಠಿ, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಳ್ಳುಳ್ಳಿ ಎಷ್ಟನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇವನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಜೊತೆಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪುದೀನ ಸೊಪ್ಪನ್ನು ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದರೆ ಇದನ್ನು ಕೊನೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫಸ್ಟಿಗೆ ಈ ತರಕಾರಿಯನ್ನು ಫ್ರೈ ಆದಮೇಲೆ ನಂತರ ಅದನ್ನು ಹಾಕ್ಕೊಂಡು 1 ನಿಮಿಷನೂ ಬೇಡ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹುರ್ಕೊಂಡ್ಬಿಟ್ರೆ ಅದು ಫ್ಲೇವರ್ ಹೋಗಿಬಿಡುತ್ತೆ ಅಷ್ಟೇ. ಸ್ವಲ್ಪ ಹಸಿ ಹಾಗೇ ಇರಬೇಕು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ತೋರಿಸ್ತೇನೆ ಇಲ್ಲಿ ಹೇಗೆ ಫ್ರೈ ಮಾಡೋದು ಅಂತೇಳಿ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ 1 ತೆಂಗಿನ ಹೋಳು ಅಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕಾಯಿ ತುರಿ ಬೇಡ ಅಂತ ಅಂದರೆ ಇಲ್ಲಿ ಗೋಡಂಬಿಯನ್ನು ಬಳಸ್ಬೋದು, ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ಹುರ್ಕೊಳ್ಳೋದು ತೋರಿಸ್ತೀನಿ. ನಾನಿಲ್ಲಿ ಎಲ್ಲವನ್ನು ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇಲ್ಲಿ ಗರಂ ಮಸಾಲೆ ಐಟಮನ್ನು ಮಾತ್ರ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ಇನ್ನು ನಾನು ಜೀರಿಗೆ ಹಾಕಿಲ್ಲ. ಜೀರಿಗೆ ಯಾಕೆಂದರೆ ಬೇಗ ಕತ್ತೋಗಿಬಿಡುತ್ತೆ ಹೇಳಿ ಅಷ್ಟೇ. ಇದು ಸ್ವಲ್ಪ ಆಗ್ತಾ ಬರುವಾಗ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಗೊಂಡ್ರೆ ಆಯ್ತಷ್ಟೇ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಹೇಳಿ. ನಾನಿಲ್ಲಿ ಕಾಯಿ ತುರಿ ಬಗ್ಗೆ ಹೇಳಿದೆ. ಕಾಯಿ ತುರಿ ನೀವು ಬೇಕಾದರೆ ಹಾಕ್ಬೋದು, ಹಾಕ್ದೇ ಇರ್ಬೋದು. ಅಂದರೆ ಬಾದಾಮ್ ಹಾಕಿದ್ದೀರಲ್ಲ, ಹಾಗಾಗಿ ಇಲ್ಲಿ ಗೋಡಂಬಿಯನ್ನು ಬಳಸ್ಕೊಳ್ಳಿ ನೀವು ಕಾಯಿ ತುರಿ ಬದಲಿಗೆ, ತೊಂದರೆ ಇಲ್ಲ. ನಾನಿಲ್ಲಿ ಹಾಗೆ ಒಣಮೆಣಸನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೇ ಫ್ರೈ ಮಾಡ್ತಾ ಇದ್ದೀನಿ. ಈ ಒಣಮೆಣಸು ಕೂಡ ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಹುರ್ಕೊಳ್ಬೇಕು. ಇದರ ಹಸಿ ಸ್ಮೆಲ್ ಅಂದರೆ ಒಣಮೆಣಸು ಹುರಿಯುವಾಗ ಫ್ಲೇವರ್ ಬರುತ್ತಲ್ಲ, ಆ ಥರ ಬರುವವರೆಗೂ ಹುರಿಬೇಕು. ಹಾಗೆ ಇಲ್ಲಿ ನಾನೆಲ್ಲ ತರಕಾರಿಯನ್ನು ಅಂದರೆ ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಅಷ್ಟನ್ನು ಹಾಕ್ಕೊಂಡು ಒಂದೇ ಬಾರಿಗೆ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಅದು ಹುರಿದಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಇವು ಕೂಡ ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಗೊತ್ತಾಗುತ್ತೆ, ಸ್ವಲ್ಪ ಬಾಡಿದರೆ ಸಾಕಿದು. ತುಂಬ ಹುರ್ಕೊಬಿಟ್ರೆ ಅದು ಫ್ಲೇವರೆಲ್ಲ ಹೋಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಿದು. ನೀರು ಬಿಡುತ್ತಲ್ಲ, ನೀರು ಸ್ವಲ್ಪ ಬತ್ತುವರೆಗೆ ಇಟ್ಟರೆ ಸಾಕು. ಹಾಗೆ ಇಲ್ಲಿ ನಾನು ಕಾಯಿ ಮತ್ತು ಅದಕ್ಕೆ ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಈ ಕಾಯಿ ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಕಾಯಿನೂ. ಅದು ಹುರಿದಾದ್ಮೇಲೆ ಅದರಲ್ಲಿ ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಬರೋ ತನೂ ಚೆನ್ನಾಗಿ ನೀಟಾಗಿ ಹುರ್ಕೊಳ್ಬೇಕು. ಇದು ಎಷ್ಟು ನೀಟಾಗಿ ಹುರ್ಕೊಳ್ತೀವಿ ನಾವು ಕಾಯಿನ ಇಲ್ಲಿ, ಅಷ್ಟೇ ಚೆನ್ನಾಗಿ ಬರುತ್ತೆ ಗ್ರೇವಿ, ಅಷ್ಟೇ ತಿಕ್ಕಾಗಿ, ಅಷ್ಟೇ ಚೆನ್ನಾಗಿ, ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ನಾವಿಲ್ಲಿ ಕಡಿಲಿಕ್ಕೆ ಹಾಕುವಾಗಲೂ ಕೂಡ ತುಂಬ ನುಣ್ಣಗೆ ಕಡ್ಕೊಳ್ಬೇಕಿದು. ಗ್ರೇವಿ ಆದ್ದರಿಂದ ತುಂಬ ಕಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫಸ್ಟ್ ನಾನಿಲ್ಲಿ ರೈಸನ್ನು ಗೀ ರೈಸ್ ಥರ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 8 ಸ್ಪೂನು ಎಣ್ಣೆ, 8 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಲವಂಗ, ಹಾಗೆ ಚಕ್ರ ಮೊಗ್ಗು ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಪಲಾವ್ ಎಲೆ,
ಹಚ್ಚಕ್ಕೆ ನೋಡ್ತಾ ಇದ್ದಾರೆ ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೈಯಲ್ಲೇ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಇವು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸು ಮತ್ತು ಈರುಳ್ಳಿ ಹಾಕೊಳ್ಳೋಣ. ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿ ಒಂದು 2 ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ನೋಡ್ತಾ ಇದ್ದರೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲೈಸ್ ರೂಪದಲ್ಲಿ ಉದ್ದುದ್ದ. ಕ್ಯಾಮ್ರಾ ಇದ್ರ ಹಬೆಗೆ ಕಟ್ತಾ ಇದೆ, ಬ್ಲರ್ ಆಗ್ತಾ ಇದೆ. ಮಾಡ್ತಾ ಇದ್ರಲ್ಲ ಈರುಳ್ಳಿ ಇನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಹಸಿಮೆಣಸು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 4 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಒಂದು ರೈಸ್ ಮಾಡ್ಕೊತೀವಲ್ಲ, ರೈಸಿಗೆ ಸ್ವಲ್ಪ ಖಾರ ಇರಲಿ ಹೇಳಿ, ಇಲ್ಲಾಂದರೆ ರೈಸ್ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಹಾಕೊಳ್ವಾ. ನಾನಿಲ್ಲಿ ಅಂದಾಜು ಒಂದು 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೆಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ರೆಸಿಪಿ ಆಗಿರ್ಬೋದು. ಹಾಗೆ ನಾನಿಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಹಾಗೆ 6 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಫ್ರೈ ಆದಮೇಲೆ. ಹಾಗೆ ಇದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಹಾಕಿದ್ಮೇಲೆ ನಾನಿಲ್ಲಿ ಅಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ನೀರು ಹಾಕ್ಕೊಂಡಿದ್ದೆ, ಆಮೇಲೆ ಅಕ್ಕಿಯನ್ನು ಹಾಕ್ಕೊಂಡೆ. ಹಾಗೆ ಇದನ್ನು 2 ವಿಸಿಲ್ ಹೊಡಿಸಿದ್ರೆ ಸಾಕೀಗ. ನೋಡ್ತಾ ಇದ್ದೀರಲ್ಲ, ಉಪ್ಪು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಉಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕಂತ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. 2 ವಿಸಿಲ್ ಹಾಕಿದರೆ ಸಾಕು. 2 ವಿಸಿಲ್ ಆಗಿದೆ ಇದೀಗ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಿ, 2 ವಿಸಿಲ್ ಸಾಕಾಗುತ್ತೆ. ಯಾಕೆಂದರೆ ದಮ್ ಬಿರಿಯಾನಿ ಎಲ್ಲ ದಮ್ ಕಟ್ತೀವಲ್ಲ, ಹಾಗಾಗಿ ದಮ್ ಕಟ್ಟುವಾಗ ಇನ್ನೂ ಮತ್ತೆ ಅದು ಬೆಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಂಟದೇ ಇರುವ ಹಾಗೆ ನಾವು ತೆಗಿಬೇಕು. ಅಂದರೆ ಬೆಂದಿರಬೇಕು, ಜಾಸ್ತಿ ಬೆಂದಿರಬಾರ್ದು ಅಷ್ಟೇ. ನೋಡ್ತಾ ಇದ್ದೀರಿ, ಉದುರಾಗಿ ಇದೆ. ಹಾಗೆ ನಾನಿಲ್ಲಿ ರೈಸ್ ಆಗಿದೆ. ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಹಸಿಮೆಣಸು ಹಾಕೊಳ್ಳುವ. ನಾನಿಲ್ಲಿ ಒಂದು 6 ರಿಂದ 7 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇದು ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕೊಳ್ಳುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿಮೆಣಸು ಚಟಪಟ ಚಟಪಟ ಅನ್ನುತ್ತಲ್ಲ, ಆ ಟೈಮಲ್ಲಿ ನಾವಿಲ್ಲಿ ಈರುಳ್ಳಿಯನ್ನು ಹಾಕೊಳ್ಳುವ. ನಾನಿಲ್ಲಿ ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೀಡಿಯಮ್ ಸೈಜಸ್ಟ್ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಗ್ರೇವಿಗೆ ಇದು ಕೂಡ ಇಂಪಾರ್ಟೆಂಟೇ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು. ನನಗೆ ಕೂಡ ಇದು ದಮ್ ಬಿರಿಯಾನಿ ತುಂಬ ಇಷ್ಟ. ನಾನು ಈ ಥರ ದಮ್ ಬಿರಿಯಾನಿ ಮಾಡಿದರೆ ನಮ್ಮ ಮನೆಯವರಿಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೆಯವರಿಗೆ ಹೌದು, ಹಾಗೆ ನನ್ನ ತಮ್ಮಂದಿರಿಗೆ ಅಂದರೆ ನನ್ನ ತವರು ಮನೆಯವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಈ ಥರ ಬಿರಿಯಾನಿ ಮಾಡೋದು, ದಮ್ ಬಿರಿಯಾನಿ. ನಾನು ತುಂಬ ಥರ ಬಿರಿಯಾನಿ ಮಾಡ್ತೀನಿ, ಅದರಲ್ಲಿ ಇದು ಒಂದು ಕೂಡ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಇಲ್ಲಿ ನಾನು 3 ಟೊಮೆಟೊನ ಮೀಡಿಯಮ್ ಸೈಜ್ ಟೊಮೆಟೊನ್ನೇ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ನೋಡಿದ್ದು ಫ್ರೈ ಆದಮೇಲೆ ಚಿಕನ್ ಹಾಕಲ್ವ. ನೀವು ಕೇಳ್ಬೋದು ಎಷ್ಟು ಕೆ ಜಿ ಚಿಕನ್ ಹಾಕ್ತಾಯಿದ್ದೀರಿ ಅಂತ. ನಾನಿಲ್ಲಿ ಅಂದಾಜು ಒಂದು 2 ಕೆ ಜಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದಾಜು ಅಂದರೆ ಅದು 2 ಕೆ ಜಿನೇ ಇದೆ. ಅಂದರೆ ಆಜು ಬಾಜು ಒಂದು 100 ಗ್ರಾಮ್ ಹೆಚ್ಚು ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು ಅಂತ ಹೇಳಿ 2 ಕೆ ಜಿ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ನು ತೊಳೆದಾದಮೇಲೆ ಅಂದರೆ ಕಟ್ ಮಾಡಿ ತಂದು ತೊಳೆದ ಮೇಲೆ ನಾನಿಲ್ಲಿ ಉಪ್ಪು ಮತ್ತು ಹಳದಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಗೌಲ್ ವಾಸನೆ ಬರುತ್ತಲ್ಲ, ಅದು ಹೋಗಲಿ ಅಂತ ಹೇಳಿ, ಆ ಬ್ಲಡ್ಡಿಂದೆಲ್ಲ ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ನಾನಿಲ್ಲಿ ಚಿಕನ್ ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೀನಿ ನೋಡಿ.
ಒಂದು ಸರಿ ಓಪನ್ ಮಾಡಿ ನೋಡುವ. ನೋಡಿ ಬೇಯ್ತಾ ಇದೆ. ಇದು ಚೆನ್ನಾಗಿ ಬೇಯಬೇಕು ಕೂಡ ಚಿಕನ್ನು. ಸ್ವಲ್ಪ ಹೊತ್ತು ಬಿಟ್ಟು ನೋಡುವ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಚಿಕನ್. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲ, ಪಟ್ಟ ಬೇಯತ್ತೆ ಇದು ಚಿಕನ್ನು. ಹಾಗೆ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನು ಹಾಕೊಳ್ಳುವ. ನೋಡಿ ಎಷ್ಟು ನುಣ್ಣಗೆ ಇದೆ ಅಂತೇಳಿ. ಇಷ್ಟು ನುಣ್ಣಗೆ ರುಬ್ಕೊಳ್ಳೇಬೇಕು, ಯಾಕೆಂದರೆ ಇದು ಗ್ರೇವಿ ಎಲ್ಲ ಬಿರಿಯಾನಿಗೆ ಹಾಕ್ತಾ ಇದ್ದೀವಲ್ಲ, ಹಾಗಾಗಿ ತುಂಬ ನುಣ್ಣಗಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹೇಳಿ. ಇದು ಒಂದು ಸರಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಹದಕ್ಕೆ ಬೇಕು ಅಂತ ನೋಡಿಬಿಟ್ಟು ನಾವು ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕಬೇಕು. ಉಪ್ಪು ಖಾರ ಎಲ್ಲವನ್ನು ನೋಡಬೇಕು. ಈಗ ಒಂದು ಸರಿ ನೋಡಿ ಕುದಿಲಿಕ್ಕೆ ಇಟ್ಟರೆ ಆಯಿತು. ನಾನಿಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಗ್ರೇವಿ ಅಂತೂ ರೆಡಿಯಾಗಿದೆ. ಈಗ ಅಲ್ಲಿ ರೈಸ್ ಕೂಡ ರೆಡಿ ಇದೆ, ಹಾಗೆ ಗ್ರೇವಿ ಕೂಡ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದೀತಾ ಇದೆ. ಹಾಗೆ ಇಲ್ಲಿ ದಮ್ ಕಟ್ಕೊಳ್ಳುವ. ದಮ್ ಕಟ್ಟಲಿಕ್ಕೆ ಏನೇನು ಬೇಕಂತ ನೋಡುವ. ಈಗ ನಾನಿಲ್ಲಿ ಗ್ರೀನ್ ಅಂದರೆ ಫುಡ್ ಕಲರನ್ನು ಬಳಸ್ತಾ ಇದ್ದೀನಿ. ಗ್ರೀನನ್ನು ಸ್ವಲ್ಪ ನೀರಲ್ಲೇ ಕರಡಿಟ್ಕೊಂಡಿದ್ದೆ, ಹಾಗೆ ಹಳದಿಯನ್ನು ಕೂಡ ಕರಡಿಟ್ಕೊಂಡಿದ್ದೆ. ನಾನಿಲ್ಲಿ ರೆಡ್ಡನ್ನು ಕೂಡ ನೀರಲ್ಲೇ ಕರಡಿಟ್ಕೊಂಡಿದ್ದೆ. ಸ್ವಲ್ಪ ಕಲರ್ ಹಾಕಬೇಡಿ, ಚೆನ್ನಾಗಿ ಬರುತ್ತೆ ಹೇಳಿ, ನೋಡಲಿಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹೇಳಿ. ಹಾಗೆ ನಾನಿಲ್ಲಿ ದಮ್ ಕಟ್ಟಲಿಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ಅಥವಾ ನೀವು ಸ್ಟೀಲ್ ಪಾತ್ರೆನ ಯೂಸ್ ಮಾಡಬೇಡಿ ದಮ್ ಕಟ್ಟಲಿಕ್ಕೆ ಅಂತ ನಾನು ಕೇಳ್ತೀನಿ, ಯಾಕೆಂದರೆ ತಳಭಾಗ ಹಿಡಿದುಬಿಡುತ್ತೆ ಹೇಳಿ ಅಷ್ಟೇ. ಹಾಗೆ ನಾನಿಲ್ಲಿ ಖಾಲಿ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನೋಡ್ತಾ ಇದ್ದೀರಲ್ಲ, ತಳಭಾಗಕ್ಕೆ ನಾನಿಲ್ಲಿ ಖಾಲಿ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗ್ರೇವಿಯನ್ನು ಹಾಕ್ಕೊಂಡ್ರೆ ನಾವು ಸಣ್ಣ ಉರಿಯಲ್ಲಿ ಇಡ್ತೀವಲ್ಲ, ಕತ್ತಲ್ಲ ಹೇಳಿ ಅಷ್ಟೇ. ಹಾಗೆ ಇದ್ರ ಮೇಲ್ಗಡೆ ಈಗ ನಾವೇನು ರೈಸ್ ಮಾಡಿಟ್ಕೊಂಡಿದ್ದೀವಲ್ಲ, ಅಂದರೆ ಗೀ ರೈಸ್ ಟೈಪಲ್ಲಿ, ಅದನ್ನು ಹಾಕ್ಕೊಂಡ್ರೆ ಆಯಿತು. ನೀವು ಬೇಕಾದರೆ ಪ್ಲೇನಲ್ಲಿ ದಮ್ ಕಟ್ಟದೇನೂ ಕೂಡ ಆ ರೈಸ್ ಮತ್ತು ಈ ಗ್ರೇವಿ ಕಾಂಬಿನೇಷನ್ ಹಾಗೇನೂ ಬೇಕಾದ್ರೆ ತಿನ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿ ಅನಿಸುತ್ತೆ. ಇದೊಂಥರ ಬಿರಿಯಾನಿ ದಮ್ ಕಟ್ಟಿದರೆ ಚೆನ್ನಾಗಿ ಬರುತ್ತಲ್ಲ ಹೇಳಿ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ರೈಸ್ ಕೂಡ ಖಾಲಿ ರೈಸು ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ತುಪ್ಪ ಮತ್ತು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಹಾಗೆ ಖಾರನೂ ಕೂಡ ಅದರಲ್ಲಿ ಇದೆ, ಹಾಗೆ ಚೆನ್ನಾಗಿ ಅನಿಸುತ್ತೆ. ಈ ಥರ ದಮ್ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇಳಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆ ಅಂತಂದರೆ ದಮ್ ಬಿರಿಯಾನಿ ಅಂತ ಅಂದರೆ ಈ ಥರ ಲೇಯರ್ ಮಾಡಿ ಹಾಕಲಿಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಮಾಡದೇ ಹೋಗಬೇಡಿ, ಮಾಡಿ. ಯಾಕೆಂದರೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಖುಷಿಯಾಗಿರುತ್ತಲ್ಲ. ತಿನ್ನಲಿಕ್ಕೆ ನಮಗೆ ರುಚಿಯಾಗಿ ಬೇಕು ಅಂತ ಅಂದರೆ ನಾವು ಅಷ್ಟೇ ಕಷ್ಟಪಟ್ಟು ಅಷ್ಟೇ ಪ್ರೀತಿಯಿಂದ ಮಾಡಿದರೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಇದೊಂದು ಏನಂತಾರೆ ಡ್ಯೂಟಿ ಇದ್ದ ಹಾಗೆ, ಮತ್ತು ತುಂಬ ಖುಷಿ ಮಾಡಲಿಕ್ಕೇನೋ ರುಚಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳೋದಿರುತ್ತೆ. ನೋಡಿ, ನಾನೀಗ ರೈಸನ್ನು ಹಾಕಿದ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡೆ. ಹಾಗೆ ಅದ್ರ ಮೇಲ್ಗಡೆ ಸ್ವಲ್ಪ ಗ್ರೇವಿಯನ್ನು ಹಾಕ್ಕೊಳ್ತಾ ಇದೆ. ನೋಡಿ, ಎಲ್ಲ ಕಡೆಯೂ ಗ್ರೇವಿ ಹಾಕ್ಕೊಳ್ತಾ ಇಲ್ಲ, ಒಂದೊಂದು ಭಾಗದಲ್ಲಿ ಸ್ವಲ್ಪ ಗ್ರೇವಿ, ಸ್ವಲ್ಪ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲರನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ, ಗ್ರೀನ್ ಕಲರನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾವೀಗ ರೆಡ್ಡನ್ನು ಹಾಕ್ಕೊಳ್ವ ಅಥವಾ ಎಲ್ಲವನ್ನು ಹಾಕ್ಕೊಳ್ವ, ತೊಂದರೆ ಇಲ್ಲ. ನಮಗೆ ಯಾವ ಥರ ಬೇಕೋ ಆ ಥರ ಕಲರನ್ನು ಹಾಕ್ಕೊಳ್ತಾ ಹೋಗುವ. ನೀವು ಬೇಕಾದರೆ ಕಲರ್ ಬೇಕಾದರೆ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಥವಾ ತುಂಬ ಖುಷಿ ಅನಿಸುತ್ತಲ್ಲ, ಏನೋ ಒಂಥರ ಕಣ್ಣಿಗೂ ಕೂಡ ಅಂದ ಕೊಡುವ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾವು ನಾಲ್ಗೆಗೆ ಕೂಡ ರುಚಿ ಕೊಡ್ತೀವಲ್ಲ, ಹಾಗೆ ಕಣ್ಣಿಗೂ ಕೂಡ ಖುಷಿ ಕೊಡಬೇಕು ಅಥವಾ ಆ ಕಣ್ಣಿಗೂ ಕೂಡ ರುಚಿ ಕೊಡಬೇಕಲ್ವ. ಹಾಗಾಗಿ ನಾನಿಲ್ಲಿ ಯೆಲ್ಲೋ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದ್ರ ಮೇಲ್ಗಡೆ ಮತ್ತೆ ಲೇಯರ್ ಮಾಡ್ತಾಯಿದ್ದೀನಿ, ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸನ್ನು ಹಾಕುವಾಗಲೂ ಅಷ್ಟೇ ನಿಧಾನವಾಗಿ ಹಾಕ್ಕೊಳ್ಳಿ, ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಮಾಡ್ತಾಯಿದ್ರಲ್ಲ, ಹಾಗೆ ಇದ್ರ ಮೇಲ್ಗಡೆಗೆ ನಾನು ಕೆಳಭಾಗದಲ್ಲಿ ಆ ಕಡೆ ಈ ಕಡೆ ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈಗ ನಾನು ಮೇಲ್ಗಡೆ ಭಾಗದಲ್ಲಿ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಭಾಗದಲ್ಲಿ ಹಾಕ್ತಾಯಿಲ್ಲ. ನೀವು ಸ್ವಲ್ಪ ಕೆಳಭಾಗದಲ್ಲಿ ನಾವು ಯಾವ ಸೈಡಲ್ಲಿ ಗ್ರೇವಿ ಹಾಕಿದ್ವು ಮೇಲ್ಭಾಗದಲ್ಲಿ ಸ್ವಲ್ಪ ಉಲ್ಟಾ ಮಾಡಿ ಅಷ್ಟೇ.
ಅಂದರೆ ಎಲ್ಲ ಕಡೆನೂ ಗ್ರೇವಿ ಹೋಗುತ್ತೆ ಹೇಳುವುದೊಂದೇ ಇದು. ಅಂದರೆ ನಾವಿಲ್ಲಿ ದಮ್ ಕಟ್ತಾ ಇದ್ದೀವಲ್ಲ, ಪ್ರತಿಯೊಂದು ರೈಸಿಗೂ ಆ ಗ್ರೇವಿದು ಟೇಸ್ಟ್ ಹೋಗುತ್ತೆ ಅಂತ. ಈಗ ನಾವು ದಮ್ ಕಟ್ಟುವಾಗ ರೈಸ್ ಸ್ವಲ್ಪ ಎಲ್ಲವನ್ನು ಟೇಸ್ಟನ್ನು ಹೀರ್ಕೊಳ್ಳುತ್ತೆ ಅಲ್ಲ, ಪ್ರತಿಯೊಂದನ್ನು ಹೀರ್ಕೊಳ್ಳುತ್ತೆ. ನಿಜವಾಗ್ಲೂ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಈ ಥರದೆಲ್ಲ ಮಾಡ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಯಾವ ಹೋಟೆಲಲ್ಲೂ ಕೂಡ ಈ ಥರ ಸಿಗಲ್ಲ, ಅಷ್ಟು ರುಚಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತಿನ್ನುವಾಗ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆವಾಗ ಅದ್ರ ಖುಷಿನೇ ಬೇರೆ ಅಲ್ಲ. ಯಾರಾದರೂ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಅಂತಾರಲ್ಲ, ನಾವು ಮಾಡಿದ್ದಕ್ಕೂ ಏನಂತಾರೆ ಫಲ ಸಿಕ್ತು ಅಂತ ಅಂತಾರಲ್ಲ, ಹಾಗೆ ನಾನು ಕೇಳೋದಿಷ್ಟೇ, ಆದಷ್ಟು ಮನೆಯಲ್ಲೇ ಟ್ರೈ ಮಾಡ್ಕೊಂಡು ಫುಡ್ಗಳನ್ನು ತಿನ್ನಿ ಅಂತ. ಹೊರಗಡೆ ತಿನ್ನಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಹಾಗೆ ಕೇಳ್ಬೋದು, ನೀವು ತಿನ್ನಲ್ವಾ ಅಂತ ಹೇಳಿ. ನಾವು ಕೂಡ ತಿಂತೀವಿ, ಎಷ್ಟು ಬೇಕೋ ಅಷ್ಟೇ, ಲಿಮಿಟ್ ಇರಲಿ ಹೇಳಿ. ನೋಡಿ, ಈಗ ನಾನು ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲೂ ಕೂಡ ರೆಡಿ ಇದೆ, ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ದಮ್ ಕಟ್ಟಲಿಕ್ಕೆ ಇಡುವ. ನಾನಿಲ್ಲಿ ಮೇಲ್ಗಡೆ ಒಂದು ನೋಡ್ತಾ ಇದ್ದೀರಲ್ಲ ತಾಮ್ರದೊಂದು ಇಟ್ಟಿದ್ದೀನಿ, ಹಾಗೆ ದಮ್ ಕಟ್ಟಿದ್ದೀನಿ, ರೆಡಿಯಾಗಿದೆ. ಸಣ್ಣ ಉರಿಯಲ್ಲೇ ದಮ್ ಕಟ್ಟಬೇಕೀಗ. ನಾನಿಲ್ಲಿ ಪ್ಲೇಟಿಗೆ ಹಾಕಿದ್ದೀನಿ, ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಹಾಕಿದ್ದೀನಲ್ಲ, ಹಾಗೆ ಕಣ್ಣಿಗೂ ಕೂಡ ತುಂಬ ರುಚಿಯಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.